ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ವಿಚಾರ ಭರ್ಜರಿ ಚರ್ಚೆಗೆ ಬಂದಿದೆ. ಈ ಚರ್ಚೆಗೆ ಹೊಸ ತಿರುವು ಕೊಟ್ಟಿರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ. ಇಷ್ಟು ದಿನ ಎಲ್ಲಾ ತೀರ್ಮಾನವನ್ನ ಹೈಕಮಾಂಡ್ ಮಾಡುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದ ಖರ್ಗೆ ಈಗ ಏಕಾಏಕಿ ನೀವೇ ಕೂತು ಮಾತನಾಡ್ಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ರಾಜ್ಯ ಕಾಂಗ್ರೆಸ್ ಒಳಗೆ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಹೈಕಮಾಂಡ್ ನಿಜಕ್ಕೂ ಅಸಹಾಯಕತಾ ಸ್ಥಿತಿಗೆ ತಲುಪಿದ್ಯಾ ಅಥವಾ ಇದು ಅವರದ್ದೇ ತಂತ್ರಗಾರಿಕೆಯ ಭಾಗವೇ ಅನ್ನೋ ಪ್ರಶ್ನೆ ಈಗ ಎಲ್ಲರ ಮನಸ್ಸಲ್ಲೂ ಕಾಡಿದೆ. ಈ ಬೆಳವಣಿಗೆಯ ನಂತರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣಗಳು ಒಟ್ಟಾಗಿ ಕುಳಿತು ಒಂದು ನಿರ್ಧಾರಕ್ಕೆ ಬಂದು ಅದನ್ನು ಹೈಕಮಾಂಡ್ಗೆ ತಿಳಿಸಬೇಕು ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಈ ಪ್ರಕ್ರಿಯೆ ಅಷ್ಟು ಸುಲಭವಲ್ಲ ಅನ್ನೋದು ಈಗಿನ ಬೆಳವಣಿಗೆಗಳನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಬಣ ಈಗಾಗಲೇ ತನ್ನದೇ ತಂತ್ರ ರೂಪಿಸಿಕೊಂಡಿದೆ. ಅವರ ಮೊದಲ ಮತ್ತು ಮುಖ್ಯ ಬೇಡಿಕೆ ಏನಂದರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಆದರೆ ಒಂದು ವೇಳೆ ಸಿಎಂ ಬದಲಾವಣೆ ಅನಿವಾರ್ಯವಾದರೆ ಡಿಕೆ ಶಿವಕುಮಾರ್ ಬದಲು ದಲಿತ ನಾಯಕನನ್ನು ಮುಂದಿಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಅವರದ್ದು. ಅದಕ್ಕಾಗಿಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಈ ವಿಚಾರ ಡಿಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಡಿಕೆಶಿಗೆ ಒಂದು ಕಾಲದಲ್ಲಿ ಬಲವಾದ ನಂಬಿಕೆ ಇತ್ತು. ಪಕ್ಷದ ಕೆಲವರು ನನ್ನ ವಿರುದ್ಧ ನಿಂತರೂ ಕೂಡ ಹೈಕಮಾಂಡ್ ನನ್ನ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸ ಅವರಲ್ಲಿತ್ತು. ಆದರೆ ಖರ್ಗೆಯ ಇತ್ತೀಚಿನ ಹೇಳಿಕೆ ಆ ವಿಶ್ವಾಸಕ್ಕೆ ಸ್ವಲ್ಪ ಬಿರುಕು ತಂದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಈಗ ತಂತ್ರ ಬದಲಿಸಿದ್ದಾರೆ. ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡಿ ಮನವೊಲಿಸುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಸೇರಿದಂತೆ ಹಲವರ ಜೊತೆ ಅವರು ಪದೇ ಪದೇ ಮಾತುಕತೆ ನಡೆಸಿದ್ದಾರೆ. ಡಿಕೆಶಿಯ ಈ ಭೇಟಿಗಳ ಹಿಂದೆ ಇರುವ ಮೂಲ ಉದ್ದೇಶ ಒಂದೇ. ನೀವು ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಟ್ಟರೂ ಪರವಾಗಿಲ್ಲ, ಆದರೆ ಮತ್ತೊಬ್ಬ ಪರ್ಯಾಯ ನಾಯಕನ ಹೆಸರನ್ನ ಮುಂದಿಟ್ಟು ಹೈಕಮಾಂಡ್ಗೆ ಒತ್ತಡ ಹಾಕಬೇಡಿ ಅನ್ನೋದು ಅವರ ಸ್ಪಷ್ಟ ಸಂದೇಶ. ವಿಶೇಷವಾಗಿ ಜಿ ಪರಮೇಶ್ವರ್ ಅವರ ಹೆಸರನ್ನ ಸಿದ್ದರಾಮಯ್ಯ ಬಣ ಮುನ್ನೆಲೆಗೆ ತರ್ತಾ ಇರೋದು ಡಿಕೆ ಶಿವಕುಮಾರ್ ಅವರನ್ನ ಹೆಚ್ಚು ಕಳವಳಕ್ಕೆ ಒಳಪಡಿಸಿದೆ. ಯಾಕಂದ್ರೆ ದಲಿತ ಸಿಎಂ ಕಾರ್ಡ್ ಹಾಕಿದ್ರೆ ಅದು ಹೈಕಮಾಂಡ್ಗೆ ಕೂಡ ಸೂಕ್ಷ್ಮ ವಿಷಯವಾಗುತ್ತೆ ಅನ್ನೋದು ಡಿಕೆಶಿಗೆ ಚೆನ್ನಾಗಿ ಗೊತ್ತು. ಈ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಭೇಟಿಯ ಹಿಂದೆ ಯಾವುದೇ ರಾಜಕೀಯ ಮಾತುಕತೆ ಇಲ್ಲ ಅಂತ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ನಾವು ಮನೆಯ ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ, ರಾಜಕೀಯ ಚರ್ಚೆ ಬೇಡ ಅಂತ ಅವರು ಹೇಳಿದ್ದಾರೆ. ಆದರೂ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ತೀವ್ರಗೊಂಡಿರುವ ಈ ಸಂದರ್ಭದಲ್ಲಿ ಈ ಭೇಟಿ ಸಹಜವಾಗಿಯೇ ಮಹತ್ವ ಪಡೆದುಕೊಂಡಿದೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ನಡುವಿನ ಭೇಟಿಗಳು ಹೆಚ್ಚು ಕುತೂಹಲ ಹುಟ್ಟಿಸುತ್ತಿವೆ. ಸಿದ್ದರಾಮಯ್ಯ ಅವರ ಅತ್ಯಾಪ್ತ ನಾಯಕನಾಗಿರುವ ರಾಜಣ್ಣರನ್ನ ತಮ್ಮ ಕಡೆಗೆ ಸೆಳೆಯೋದಕ್ಕೆ ಡಿಕೆಶಿ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಮಾತುಗಳು ಬಲವಾಗಿವೆ. ಡಿಕೆ ಶಿವಕುಮಾರ್ ರಾಜಣ್ಣ ಮನೆಗೆ ಹೋಗಿ ಮತ್ತೆ ಮತ್ತೆ ಭೇಟಿಯಾಗಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ನಾವಿಬ್ರು ಯೂತ್ ಕಾಂಗ್ರೆಸ್ ದಿನಗಳಿಂದ ಸ್ನೇಹಿತರು, ನೀವು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಲು ನಾನು ಸಹಾಯ ಮಾಡಿದ್ದೀನಿ, ಹೀಗಿರುವಾಗ ರಾಜಕೀಯ ವಿರೋಧ ಯಾಕೆ ಅನ್ನೋ ರೀತಿಯಲ್ಲಿ ಆತ್ಮೀಯವಾಗಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬರೋದಕ್ಕೂ ಮೊದಲೇ ನಾವಿಬ್ರು ಸ್ನೇಹಿತರು ಅಂತಲೂ ಡಿಕೆಶಿ ನೆನಪಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ರಾಜಣ್ಣ ಕೂಡ ಸ್ಪಷ್ಟ ನಿಲುವು ತಳೆದಿದ್ದಾರೆ. ನಮ್ಗೆಲ್ಲಿ ಗೌರವ ಇದೆಯೋ ಅಲ್ಲಿ ನಾವಿರ್ತೀವಿ, ನಿಮ್ಮ ಸ್ಥಾನಮಾನಕ್ಕೆ ನಮ್ಮ ವಿರೋಧ ಇಲ್ಲ, ಹೈಕಮಾಂಡ್ ಒಪ್ಪಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲದೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಾನು ಸಿದ್ದರಾಮಯ್ಯ ಪರವೇ ಅನ್ನೋ ಸಂದೇಶವನ್ನು ಅವರು ಸ್ಪಷ್ಟವಾಗಿ ನೀಡಿದ್ದಾರೆ. ಇದೇ ವಿಚಾರದಲ್ಲಿ ಡಿಕೆಶಿ ರಾಜಣ್ಣ ನನಗೆ ಹೆಚ್ಚು ಆಪ್ತರು, ಅವರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ನಾನು ಅಂತ ಹೇಳಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಅಂದಿನ ಸಿಎಂ ಎಸ್.ಎಂ. ಕೃಷ್ಣ ಅಂತ ಹೇಳೋ ಮೂಲಕ ಡಿಕೆಶಿಯ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಒಟ್ಟಾರೆ ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಒಳಗಿನ ಸಿಎಂ ಸ್ಥಾನ ಹಂಚಿಕೆ ವಿಚಾರ ಈಗ ಬಹಳ ಸೂಕ್ಷ್ಮ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯ ಮುಂದುವರೆದ್ರೆ ಬಣ ಶಾಂತವಾಗಿರುತ್ತೆ, ಆದರೆ ಬದಲಾವಣೆ ಅನಿವಾರ್ಯವಾದರೆ ದಲಿತ ಸಿಎಂ ಕಾರ್ಡ್ ಆಟಕ್ಕೆ ಬರುತ್ತೆ. ಡಿಕೆ ಶಿವಕುಮಾರ್ ಈ ಕಾರ್ಡ್ ಆಟವನ್ನು ಆರಂಭವಾಗೋದಕ್ಕೂ ಮುನ್ನವೇ ತಡೆಯಲು ಯತ್ನಿಸುತ್ತಿದ್ದಾರೆ. ಹೈಕಮಾಂಡ್ ಹೊರಗೆ ನಿಂತು ನೀವೇ ತೀರ್ಮಾನ ಮಾಡಿ ಅನ್ನೋ ನಿಲುವು ತಾಳಿದಂತೆ ಕಾಣಿಸಿಕೊಂಡ್ರು ಒಳಗೊಳಗೆ ಎಲ್ಲಾ ಲೆಕ್ಕಾಚಾರವನ್ನ ಗಮನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಚದುರಂಗದಾಟ ಯಾವ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.